ಜೈ ಹಿಂದ್ ಎಲ್ಲ ನನ್ನ CRPF ಆಸ್ಪಿರೆಂಟ್ಸ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ 9,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ರು. ಸೊ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ಗಳನ್ನ ಸಲ್ಲಿಸಿರಿ. ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗಿದೆ. ಸೊ ಇನ್ಮೇಲೆ ತಯಾರಿಯನ್ನ ನಡೆಸಬೇಕಲ್ಲ. ಸೊ ಯಾವ ತರ ತಯಾರಿಯನ್ನ ನಡೆಸಬೇಕು, ಎಕ್ಸಾಮ್ ಪ್ರಿಪರೇಷನ್ ಅನ್ನ ಯಾವ ತರ ಮಾಡ್ಕೊಳ್ಬೇಕು, ಫಿಸಿಕಲ್ ಪ್ರಿಪರೇಷನ್ ಅನ್ನ ಯಾವ ತರ ಮಾಡ್ಕೊಳ್ಬೇಕು, ಅರ್ಜಿಗಳನ್ನ ಹಾಕಿ ಅಷ್ಟೇ ಬಿಡೋದಿಲ್ಲ, ಅದಕ್ಕೆ ನೀವು ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಸೊ ಅದನ್ನ ಯಾವ ತರ ಸ್ಟ್ರಗಲ್ ಮಾಡಬೇಕು, ಈ ಸರಿ ನೀವು CRPF ದಲ್ಲಿ ಟ್ರೇಡ್ಸ್ಮನ್ ಹುದ್ದೆಗೆ 100% ನೀವು ಸೆಲೆಕ್ಷನ್ ಆಗ್ಲೇಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ನಾ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಮಿಸ್ ಮಾಡದೆ ಎಂಡ್ ಮಟ್ಟ ನೋಡ್ಕೊಡ್ರಿ. ಅಂದ್ರೆ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನಾನು ಈ ಸರಿ ಕಾನ್ಫಿಡೆಂಟ್ ಆಗಿ ನಾನು ಫಿಸಿಕಲ್ ಮತ್ತು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ತೀನಿ ಅನ್ನೋ ಕಾನ್ಫಿಡೆಂಟ್ ಕೂಡ ನಿಮ್ಗೆ ಬರ್ತದ. ಓಕೆ, ಎಲ್ಲ ನನ್ನ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಹೇಳ್ತಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದ್ರೆ, ಅರ್ಜಿಗಳನ್ನ ಹಾಕ್ತಿರಿ, ಅಪ್ಲಿಕೇಶನ್ಗಳನ್ನ ಹಾಕ್ತಿರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಫಿಸಿಕಲ್ ಡೇಟ್ ಬಿಟ್ಟಾಗ ಅಡ್ಮಿಟ್ ಕಾರ್ಡ್ ತಗೊಂಡ್ ಕೇಸ್ ಡೈರೆಕ್ಟ್ ಆಗಿ ಫಿಸಿಕಲ್ ಹೋಗ್ತೀರಿ. ಅಲ್ಲಿ ಫಿಸಿಕಲ್ ಫೇಲ್ ಆಗಿ ಮತ್ತೆ ಬರ್ತೀರಿ. ನಿಮಗೆ ಯಾವಾಗ ಜೀವನದ ಬಗ್ಗೆ ಅರ್ಥ ಆಗುತ್ತಾ, ಸೊ ಯಾವಾಗ ನಿಮ್ ತಲೆಯಲ್ಲಿ ಬೆಡೀತದ ಅಂದ್ರೆ ಯಾವಾಗ ನಿಮ್ಗೆ ಪೆಟ್ಟು ಕುಂದಿರ್ತದಪ್ಪ ಅಂದ್ರೆ ಎಲ್ಲಾ ಏಜ್ಗಳು. ಸೊ ಅಪ್ಲಿಕೇಶನ್ ಹಾಕುವಂತ ಏಜ್ ಎಷ್ಟು, 18 ವಯಸ್ಸಿನಿಂದ ಹಿಡಿದು 23 ಏಜ್ ಲಾಸ್ಟ್. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ಆಲ್ 23 ಮೇಲೆ ಹಾಕ್ಬಹುದು. ಅವು ಎಜುಕೇಶನ್ ಡಿಫೆಂಡ್ ಅಪಾನ್ 10th ಮೇಲೆ ಇರೋದಿಲ್ಲ. PUC ಅಥವಾ ಡಿಗ್ರಿ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅಲ್ಲಿ ಅವಕಾಶಗಳಿರ್ತಾವು. ಅವಾಗ ನೀವು 23 ಏಜ್ ಆದ್ಮ್ಯಾಗ ನಿಮ್ಮ ಡಿಗ್ರಿ ಕೂಡ ಕಂಪ್ಲೀಟ್ ಆಗಿರ್ತದ. ಅವಾಗ ನಿನಗೆ ಅನ್ಸುತ್ತಾ, ಸೊ ನಾನು ಏನ್ ಮಾಡ್ಬೇಕು, ಮನೆಯವರು ನನಗೆ ₹1 ಕೂಡ ಕೊಡ್ತಾ ಇಲ್ಲ, ನನ್ ಕಟಿಂಗ್ ಮಾಡ್ಸಕ್ಕೂ ಕೂಡ ಮನೆಯಲ್ಲಿ ತಂದೆ ತಾಯಿನ ರೊಕ್ಕ ಕೇಳಿದ್ನಪ್ಪ ಅಂತಂದ್ರೆ ಹೆಂಗೋ, ಇಷ್ಟು ಏಜ್ ಅದು ನನಗ, ಇನ್ನೂ ಕೂಡ ನಾನು ಅವ್ರ ಹತ್ರ ರೊಕ್ಕ ಕೇಳಬೇಕು, ನನ್ನ ಮೊಬೈಲ್ ರಿಚಾರ್ಜ್ಗೆ ಕೂಡ ಅವ್ರ ಹತ್ರ ರೊಕ್ಕ ಕೇಳಬೇಕು, ನಾನೊಂದು ಡ್ರೆಸ್ ತಗೊಳ್ಬೇಕಂದ್ರೂ ಅವ್ರ ಹತ್ರ ರೊಕ್ಕ ಕೇಳಬೇಕು ಅಂತಂದ್ರೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ವಿಚಾರ ಮಾಡಿಬಿಟ್ಟು ಪ್ರಯತ್ನ ಸ್ಟಾರ್ಟ್ ಮಾಡು. ನಿಮ್ಗೆ ಅನ್ಸುತ್ತೀಗ, ಯಾಕಂದ್ರೆ ಯಂಗ್ ಏಜು, ಬಿಸಿ ರಕ್ತ ಕುದೀತಾ ಇರ್ತದ, ಯಾವ ತರ ಎಂಜಾಯ್ಮೆಂಟ್ ಮಾಡಿದ್ರು ಕೂಡ ನಡೀತದ. ಸೊ ಯಾಕಂದ್ರೆ ಕಾಲೇಜ್ ಲೈಫ್ ಇರ್ತದ, ಸೊ ಏನೋ ಹೋಗ್ತಿರ್ತದೆ, ಡಿಗ್ರಿ ಲೈಫ್ನೇ ಹೆಂಗಿರ್ತದ. ಸೊ ಆರಾಮ್ಸಾಗಿ ಕೂಲ್ ಆಗಿ ಹೋಗ್ತಾ ಇರ್ತೀರಿ, ಡಿಗ್ರಿ ಕಂಪ್ಲೀಟ್ ಮಾಡ್ಕೋತೀರ. ಯಾವುದೇ ಅಪ್ಲಿಕೇಶನ್ ಸೈಡ್ ಅಪ್ಲಿಕೇಶನ್ ಬಂದ್ರೂ ಕೂಡ ಟೆನ್ಷನ್ ಇರೋದಿಲ್ಲ. ಮನೆಯಲ್ಲಿ ದುಡ್ಡು ಕಟ್ಟಿರ್ತಾರ, ಫೀಸ್ ಕಟ್ಟಿರ್ತಾರ, ಗೌರ್ಮೆಂಟ್ ಹಾಸ್ಟೆಲ್ಗಳಾಗಿರ್ತಾವ, ಗೌರ್ಮೆಂಟ್ ಅಂದ್ರೆ ಬಸ್ ಪಾಸ್ ಕೂಡ ತೆಗೆಸ್ಕೊಂಡಿರ್ತೀರಿ. ಅಂದ್ರೆ ನಿಮ್ಗೆ ಏನೋ ಸ್ಟ್ರಗಲ್ ಅಂದ್ರೆ ಪೆಟ್ಟು ತಿಂದಿರುದಿಲ್ಲ. ಆಮೇಲೆ ಯಾರಾದ್ರೂ ಅಕಸ್ಮಾತ್ ನಿಮ್ಮ ಸ್ನೇಹಿತ ಅವನಿಗೆ ಕೇಳು, ಅಕಸ್ಮಾತ್ ಅವನಿಗೆ ಏಜ್ 23 ಕ್ರಾಸ್ ಆಗಿತ್ತು, ಓಕೆ, ಅವ ಎಲ್ಲಾದ್ರೂ ಫೇಲ್ಯೂರ್ ಆಗಿದ್ದ ಅಂತವನ ಹತ್ರ 5 ನಿಮಿಷ ನೀನು ಏನು ಕೂಡ ಮಾಡೋದು ಬೇಡ, 5 ನಿಮಿಷ ಅವನ ಜೊತೆ, ಇಲ್ಲಾಂದ್ರೆ ಒಂದು ಡೇ ಪೂರ್ತಿ ಅವನ ಜೊತೆ ಅಡ್ಡಾಡು. ಅವ್ ಏನ್ ಮಾಡ್ತಾ ಇದ್ದಾನೆ, ಸೊ ಎಷ್ಟು ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಸೊ ಎಷ್ಟು ಟೈಮ್ ಅನ್ನ ಕವರ್ ಮಾಡ್ಕೊಳ್ತಾ ಇದ್ದಾನೆ. ಸೊ ಸುಮ್ಮನೆ ಟೈಮ್ ಏನ ವೇಸ್ಟ್ ಮಾಡ್ತಿರೋದಿಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ನಿಮ್ಗೆ ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ನೀವು 23 ಏಜ್ ಕಂಪ್ಲೀಟ್ ಆಗ್ಬಿಡ್ದೇ ಜಾಬ್ ಸೇರ್ಕೊಡ್ರಿ ಅಂತ ನನ್ನೊಂದು ಅನಿಸಿಕೆ. ಯಾಕಂದ್ರೆ 23 ಏಜ್ ಆದ ತಕ್ಷಣ ನಿಮ್ಗೆ ಬಹಳ ಜವಾಬ್ದಾರಿಗಳು ಬರ್ತಾವೆ. ಮನೆಯಲ್ಲಿ ನೋಡ್ಕೊಡ್ರಿ, 23 ಏಜ್ ಆತಂದ್ರ ಅಪ್ಪ ನಿಮ್ದು ಮದುವೆ ಮಾಡ್ಬೇಕು. ಸೊ ನಾನು ಕೂಡ ವಯಸ್ಸದು, ನಮ್ಮನ್ನು ಕೂಡ ನಮ್ಗೆ ಕೈಲಿಂತ್ರ ಏನು ದುಡಿಯಕ್ಕಾಗಲ್ಲ. ಸೊ ನಮ್ಗೆ ವಯಸ್ಸದು, ಇನ್ಮೇಲೆ ನೀನ್ ಮದುವೆ ಮಾಡ್ಕೊಂಡು ನಿನ್ ಜೀವನ ರೂಪಿಸ್ಕೊ ಅಂತ ಕೇಳಿಸಿಂದ ಒಂದು ಮಾತೇನಾದ್ರು ಅಂದ್ರೆ, ನಿಮ್ಮ ತಂದೆ ತಾಯಿ ಆ ಮಾತೇನಾದ್ರು ಅಂದ್ರಪ್ಪ ಅಂದ್ರ ಅವಾಗ ನೀನ್ ಕಣ್ಣೀರ್ ಬರ್ತಾವ ನೋಡು. ವಿಚಾರ ಮಾಡ್ಕೋ. ನಾನು ಹೇಳ್ತಾ ಇದೀನಲ್ಲ, ಈಗಿನ ಟ್ರೈ ಮಾಡು. ಅವಕಾಶಗಳು ಹೊಳ್ಳೆ ಮಳೆ ಸಿಗ್ತಿರಲ್ಲ. CRPF ಆಗಿರ್ಲಿ, SSCGD ಆಗಿರ್ಲಿ, ಅಗ್ನಿವೀರ್ ಏಜ್ ಸಿಕ್ಕಾಗೂ ಕೂಡ ಅಗ್ನಿವೀರ್ ಮಾಡ್ಕೋ, ಟ್ರೈ ಮಾಡು. ಅಗ್ನಿವೀರ್ ಒಳಗಡೆ ಹೋದ್ಮೇಲೆ ಮತ್ತೆ ಇಂಥವ್ ಟ್ರೈ ಮಾಡೋದನ್ನ ಬೇಡನಲ್ಲ. ಸೊ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಈಗಿನ ಸಿಚುವೇಶನ್ ಹೆಂಗಿದೆ ನೋಡ್ಕೊಡ್ರಿ, ಗೊತ್ತಿರ್ಬಹುದು ಅನ್ಸುತ್ತೆ ನನಗ. ಜಾಬ್ ಇದ್ರೇನೆ ಮದುವೆ ಆಗ್ತೀನಿ ಅನ್ನುವಂತ ಸಿಚುವೇಶನ್ ಬಂದಿದೆ. ಸೊ ಇಲ್ಲ, ನಾನು ಹೇಳ್ತಾ ಇಲ್ಲ ಜಾಬ್ ಇದ್ರೆ ಜೀವನ ಅಂತಲ್ಲ. ಸಾಕಷ್ಟು ಡಿಪಾರ್ಟ್ಮೆಂಟ್, ಸಾಕಷ್ಟು ನೀನು ಬಿಸ್ನೆಸ್ ಮುಖಾಂತರ, ಸಾಕಷ್ಟು ನೀನು ಹೊಲ ಇತ್ತಪ್ಪ ಅಂದ್ರೆ ಹೊಲದಲ್ಲೇ ಸಿಕ್ಕಾಪಟ್ಟಿ ನೀವು ಗಳಿಸಬಹುದು. ಆದ್ರೆ ಏನ್ ಮಾಡ್ಬೇಕು, ಈಗಿನ ಜನರೇಷನ್ ಆ ತರ ಇದೆ. ಆ ಜನರೇಷನ್ ಹೆಂಗಿರ್ತದಲ್ಲ ಅದೇ ತರನಾಗಿ ನಾವು ಮೂವ್ ಅಪ್ ಆಗ್ಬೇಕಾಗತ್ತ. ನಾನು ಹೇಳ್ತಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನನ್ ಫೋಕಸ್. ಯಾಕಂದ್ರೆ ನನಗ ನೋಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನಾಯ್ತು, ಸೊ ಅವರ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇರ್ತಾರೆ ಕಾಲ್ ಮಾಡಿಬಿಟ್ಟು, ಮೆಸೇಜ್ಗಳ ಮೂಲಕ. ಸರ್ ನಾನು 23 ಏಜ್ ಆಗಿದೆ ಸರ್, ನನ್ನ ಮನೆಯಲ್ಲಿ ಇಂಥವೆಲ್ಲ ಜವಾಬ್ದಾರಿಗಳಿದಾವೆ ಸರ್, ನಾನು ಬೆಂಗಳೂರಲ್ಲಿ ಕಂಪ್ನಿಯಲ್ಲಿ ದುಡಿತಾ ಇದ್ದೀನಿ ಸರ್, 12-15 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ. ಅದು 15 ಸಾವಿರ ರೂಪಾಯಿದಲ್ಲಿ ಸರ್ ನಂದ 5ರಿಂದ 6 ಸಾವಿರ ರೂಪಾಯಿ PG ಕಟ್ತೀನಿ ಸರ್. ಮತ್ತೆ ನಂದು ಉಳಿದಿರ್ತಕ್ಕಂಥ ಪೆಟ್ರೋಲ್ ಖರ್ಚು ಮತ್ತು ಅದು ಇದು ಡ್ರೆಸ್ ಕಟಿಂಗು, ಮೊಬೈಲ್ ರಿಚಾರ್ಜ್ ಅಂತ ಅದು ಏನೇ ಇಲ್ಲ ಅಂತಂದ್ರು ಒಂದು 4ರಿಂದ 5 ಸಾವಿರ ಹೋಗುತ್ತೆ ಸರ್. ನನ್ನಂತೇಳಿ ಉಳಿದಿರ್ತಕ್ಕಂಥದ್ದು ಕೇವಲ 5 ಸಾವಿರ ಮಾತ್ರ ಉಳಿದಿದೆ. ಮನೆಗೆ ಹಾಕಂತ ಫೋನ್ ಮಾಡಿದಾಗ ಸರ್ ನಾನು ಎಲ್ಲಿಂದ ದುಡ್ಡು ಹಾಕ್ಲಿ ಸರ್, ಅದೆಲ್ಲನೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ ಸರ್. ನಾನು ಕೂಡ ಈ ಸಾರಿ CRPF ಅಪ್ಲಿಕೇಶನ್ ಹಾಕಿದ್ದೀನಿ ಸರ್, ನಾನು ಪ್ರಯತ್ನ ಮಾಡಲೇಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಕಾಲ್ ಮಾಡ್ತಾ ಇದ್ರು. ಯಾಕಂತಂದ್ರೆ ನಿಮ್ಗೆ ಅನ್ಸುತ್ತಾ ಬೆಂಗಳೂರು ಕಂಪ್ನಿಯಲ್ಲಿ ಹೋದ್ರಾಯ್ತು, ಸೊ ಎಲ್ಲಾದ್ರೂ ಒಂದು ಶುಗರ್ ಕಂಪ್ನಿಯಲ್ಲಿ ಹೋದ್ರಾಯ್ತು, ಸೊ ಅಲ್ಲಿ ಜಾಬ್ ಮಾಡ್ಕೋತ ಒಂದು 15-20 ಸಾವಿರ ರೂಪಾಯಿ ಕೊಡ್ತಾರೆ, ಅದನ್ನ ನಾನು ಕವರ್
ಮಾಡ್ಕೊಂಡು ಆರಾಮ್ಸೆ ಇರ್ಬೋದು. ನಾನು ಮಾಡು ಬೇಡ ಅಂತ ಹೇಳಕತ್ತಿಲ್ಲ, ನನಗೆ ಪ್ರಯತ್ನ, ಯಾಕಂದ್ರೆ ಯಾವುದೇ ಒಂದು ವರ್ಕ್ ಮಾಡ್ಲೇಬೇಕಾಗುತ್ತೆ ಜೀವನದಲ್ಲಿ. ಬಟ್ ಅವಕಾಶ ಸಿಕ್ಕಿರ್ತಾವ, ಅಪಾರ್ಚುನಿಟಿಗಳು ಸಿಕ್ಕಿರ್ತಾವಲ್ಲ, ಆ ಅಪಾರ್ಚುನಿಟಿಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇವು ಸಿಕ್ಕಿದಾದ್ಮೇಲೆ ಓಕೆ ನಿನ್ನ ಏಜ್ ಮುಗಿತಾ, ಸೊ ನಿನ್ನ ಇದಕ್ಕೆ ಎಲಿಜಿಬಿಲಿಟಿ ಇಲ್ಲ, ಸೊ ನಾನು ಯಾವುದಕ್ಕೂ ಕೂಡ ಹೈಟ್ ಇಲ್ಲ ಸರ್, ನಂದು ವೇಟ್ ಇಲ್ಲ ಸರ್, ನನ್ನ ಮೆಂಟಲಿನೂ ಕೂಡ ಅಷ್ಟು ನಾನು ಪ್ರಿಪೇರ್ ಇಲ್ಲ, ಓಕೆ ನನಗೆ ಆಗಲ್ಲ ಮುಂದೆ ಅಂತಂದ್ರೆ ಆವಾಗ ನಿರ್ಧಾರ ತಗೋ. ನಾನು ಕಂಪ್ನಿಯಲ್ಲಿ ಹೋಗ್ತೀನಿ, ನಾನು ಇಲ್ಲದ ಹೊಲದಲ್ಲಿ ಕೆಲಸ ಮಾಡ್ತೀನಿ, ಯಾವ್ದಾದ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅವಾಗ ನಿರ್ಧಾರ ತಗೋ. ನಿನ್ನ ಹತ್ರ ಹೈಟ್ ಇದೆ, ನಿನ್ನ ಫಿಟ್ನೆಸ್ ಇದೆ, ನಿನ್ನ ಹತ್ರ ಮೆಂಟಲಿನೂ ಕೂಡ ಇದೆಯಪ್ಪ ಅಂತಂದ್ರೆ ಇಂಥವೆಲ್ಲ ಯಾಕೆ ಟ್ರೈ ಮಾಡ್ಬೋದು. ಅದೊಂದೇ ನನ್ನ ಉದ್ದೇಶ ಹೇಳ್ತಿರೋದು. ಪ್ರತಿಯೊಂದು ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನೋಡ್ಕೊಳ್ಳಿ. ಈಗ CRPF ದಲ್ಲಿ ಆಲ್ಮೋಸ್ಟ್ ಅಪ್ಲಿಕೇಶನ್ ಅನ್ನ ಹಾಕಿದಿರಿ ಅಂತ ಅನ್ಕೊಳ್ತಾ ಇದೀನಿ. ಯಾಕಂದ್ರೆ ಮೇ 19ನೇ ತಾರೀಕಿಗೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗಿದೆ. ಇದಕ್ಕೆ ವಯಸ್ಸಿನಲ್ಲಿ ಕೂಡ ಸಡಿಲಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಿದ್ರಿ. ನಮ್ಮ ಕರ್ನಾಟಕಕ್ಕೆ ಇರತಕ್ಕಂತ ವೇಕೆನ್ಸಿಗಳು ಎಷ್ಟು ಅಂತಂದ್ರೆ 466 ವೇಕೆನ್ಸಿಗಳಿದ್ದು. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಾ ಇದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದ್ರ ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಆಗಿರಲಿ, ಇದ್ರ ಫಿಸಿಕಲ್ ಡೇಟ್ ಆಗಿರಲಿ, ಇದ್ರ ಎಕ್ಸಾಮ್ ಡೇಟ್ ಆಗಿರಲಿ, ಇದ್ರ ಟ್ರೇಡ್ ಟೆಸ್ಟ್ ಆಗಿರಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲ್ ದಲ್ಲಿ ಸಿಗ್ತಾ ಹೋಗ್ತದ. ಓಕೆ, ನಾನು ಏನ್ ಕೊಟ್ಟಿದ್ದೀನಪ್ಪ ಅಂದ್ರೆ CRPF ಎಕ್ಸಾಮ್ ಸಿಲೆಬಸ್ ಅನ್ನ ಇನ್ಫಾರ್ಮೇಶನ್ ಕೇಳ್ತಾ ಇದ್ರಿ ಒಟ್ಟರು ಕೂಡ. ಇದ್ರ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಒಂದು ರಫ್ ಶೀಟ್ ನಲ್ಲಿ ಆದ್ರೂ ಕೂಡ ನೀವು ನೋಟ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲಿ ಬಂದ್ಬಿಟ್ಟು 4 ಸೆಕ್ಷನ್ ಗಳಿರ್ತಾವ, ABC ಅಂತ ಹೇಳಿ. ಸೊ 4 ಸೆಕ್ಷನ್ ಗಳು ನೋಡ್ಕೊಡ್ರಿ, ABCD ಅಂತ ಹೇಳಿ. ಸೊ 4 ಸೆಕ್ಷನ್ ದಲ್ಲಿ ಯಾವ್ಯಾವ ಬರ್ತಾವ ಅನ್ನೋದನ್ನ ನಾನು ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಬೇಕಿದ್ರೆ ಒಂದು ರಫ್ ಶೀಟ್ ನಲ್ಲಿ ನೋಟ್ ಡೌನ್ ಅನ್ನ ಮಾಡ್ಕೊಳ್ರಿ. ಓಕೆ, ಫಸ್ಟ್ ಆಫ್ ಆಲ್ ನೋಡ್ಕೊಳ್ರಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಸೊ ಇದು ಬಂದ್ಬಿಟ್ಟು ರೀಸನಿಂಗ್ ಸಬ್ಜೆಕ್ಟ್ ಅಂತ ತಿಳ್ಕೊಳ್ರಿ. ಓಕೆ, ರೀಸನಿಂಗ್ ದಲ್ಲಿ ನೋಡ್ಕೊಳ್ರಿ ಎಷ್ಟು ಕ್ವಶನ್ಸ್ ಗಳಿದಾವಪ್ಪ ಅಂದ್ರೆ 25 ಕ್ವಶನ್ಸ್ ಗಳಿದಾವೆ. ಎಷ್ಟು? 25 ಕ್ವಶನ್ಸ್ ಗಳನ್ನ ರೀಸನಿಂಗ್ ದಲ್ಲಿ ಕೇಳ್ತಾರ. ಇದಕ್ಕೆ ಬಂದ್ಬಿಟ್ಟು ಮಾರ್ಕ್ಸ್ ಎಷ್ಟು ಇರ್ತದಪ್ಪ ಅಂದ್ರೆ 25 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. ಓಕೆ, 25 ಕ್ವಶನ್ಸ್ 25 ಮಾರ್ಕ್ಸ್ ಎಕ್ಸಾಮ್ ಇರ್ತತಿ. ಯಾವುದು? ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತಂದ್ರೆ. ಓಕೆ, ನೆಕ್ಸ್ಟ್ ನೋಡ್ಕೊಳ್ರಿ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್, GK ಅಂಡ್ ಜಿ ಅಂತ ಹೇಳಿ ನೋಡ್ಕೊಳ್ರಿ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್. ಓಕೆ, ಇದು ಬಂದ್ಬಿಟ್ಟು 25 ಕ್ವಶನ್ಸ್ ಗಳಿರ್ತಾವ. ಎಷ್ಟು? 25 ಕ್ವಶನ್ಸ್ ಗಳಿರ್ತಾವ. 25 ಮಾರ್ಕ್ಸ್ ಕೂಡ ಇದರಲ್ಲಿ ಇರ್ತದ. ನೆಕ್ಸ್ಟ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್, ಮ್ಯಾಥ್ಸ್ ಅಂತ ಏನ್ ಹೇಳ್ತೀವಲ್ಲ, ಸೊ ಅದು ಇದು ಮ್ಯಾಥ್ಸ್ ನೋಡ್ಕೊಡ್ರಿ. ಇದಕ್ಕೂ ಕೂಡ 25 ಕ್ವಶನ್ಸ್ ಗಳಿರ್ತಾವ. 25 ಮಾರ್ಕ್ಸ್ ಕೂಡ ಇದಕ್ಕೆ ಇರ್ತದ. ನೆಕ್ಸ್ಟ್ ಸರ್, ಇಂಗ್ಲಿಷ್ ಗ್ರಾಮರ್ ಆದ್ರೂ ತಗೊಳ್ಬಹುದು, ನೀವು ಹಿಂದಿ ಗ್ರಾಮರ್ ಆದ್ರೂ ತಗೊಳ್ಬಹುದು. ನೀವು ಯಾವ ಗ್ರಾಮರ್ ತಗೋದ್ರಿ ಡಿಪೆಂಡ್ ಅಪಾನ್ ನಿಮ್ ಮೇಲೆ. ಅದು ಇವಾಗಿರೋದಿಲ್ಲ, ಎಕ್ಸಾಮ್ ಅನ್ನ ಬರಿತಾ ಹೋಗ್ತಿರಲ್ಲ ಆ ಸಮಯದಲ್ಲಿ ನಿಮ್ ಆಪ್ಷನ್ ಗಳು ಕೇಳುತ್ತಾ. ಓಕೆ, ಇಂಗ್ಲಿಷ್ ಅಂಡ್ ಹಿಂದಿ. ಓಕೆ, ಇದ್ರಲ್ಲಿ ಯಾವ್ದು ತಗೊಳ್ತೀರಿ ನೋಡ್ಕೊಡ್ರಿ ಡಿಪೆಂಡ್ ಅಪಾನ್ ನಿಮ್ ಮೇಲೆ. ಅದು ಕೂಡ 25 ಕ್ವಶನ್ಸ್ ಇರ್ತದ, 25 ಮಾರ್ಕ್ಸ್ ಇರ್ತದ. ಓಕೆ, ಇಲ್ಲಿ ನೋಡ್ಕೊಳ್ರಿ 25 ಕ್ವಶನ್ಸ್ ಗಳು 25 ಮಾರ್ಕ್ಸ್ ಇದೆ. ಪ್ರತಿಯೊಂದು ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇರ್ತದ. ಓಕೆ, ನೋಡ್ಕೊಡ್ರಿ ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್. ಮ್ಯಾಥ್ಸ್ ಗೆ ಕೂಡ 25 ಕ್ವಶನ್ಸ್ 25 ಮಾರ್ಕ್ಸ್. ನೆಕ್ಸ್ಟ್ ಇಂಗ್ಲಿಷ್ ಹಿಂದಿ ಕೂಡಿ 25 ಕ್ವಶನ್ಸ್ 25 ಮಾರ್ಕ್ಸ್. ಟೋಟಲಿ ಬಂದ್ಬಿಟ್ಟು ಎಷ್ಟಾಯ್ತು? 100 ಕ್ವಶನ್ಸ್ ಗಳು ಆಗ್ತಾವ. ಎಷ್ಟು? 100 ಕ್ವಶನ್ಸ್ ಗಳು 100 ಮಾರ್ಕ್ಸ್ ಆಗುತ್ತೆ. ಓಕೆ ಸರ್, ಇದಕ್ಕೆ ಟೈಮಿಂಗ್ ಎಷ್ಟು? ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಡ್ರಿ, 2 ತಾಸು ಟೈಮಿಂಗ್ ಇರ್ತದೆ. ಎಕ್ಸಾಮಿಗೆ ಟೈಮಿಂಗ್ ಎಷ್ಟು? 2 ಅವರ್ಸ್ ಟೈಮಿಂಗ್ ಇರುತ್ತೆ. ಎಷ್ಟು? 2 ಅವರ್ಸ್ 120 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಎಕ್ಸಾಮ್ ಟೈಮಿಂಗ್ ಎಷ್ಟು? 120 ನಿಮಿಷ, ಅಂದ್ರೆ 2 ತಾಸು ನಿಮಗೆ ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಅದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದ. ಯಾವುದು? ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್, CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರುತ್ತೆ. ಸೊ ಇದು ಆಫ್ಲೈನ್ ಇರೋದಿಲ್ಲ, ಆನ್ಲೈನ್ ಮುಖಾಂತರ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ನಾ ಹೇಳ್ತಕ್ಕಂಥ ಸಿಲೆಬಸ್ ಅನ್ನ ಬೇಕಿದ್ರೆ ಒಂದು ರಫ್ ಶೀಟ್ ನಲ್ಲಿ ಆದ್ರೂ ನೋಟ್ ಮಾಡ್ಕೊಡ್ರಿ. ಇಲ್ಲ ಅಂತಂದ್ರೆ ಇದು ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಬೇಕಿದ್ರೆ ಒಂದ್ಸರಿ ಸ್ಕ್ರೀನ್ ಶಾಟ್ ಅನ್ನಾದ್ರೂ ತಕೊಡ್ರಿ. ಸ್ಕ್ರೀನ್ ಶಾಟ್ ತಕೊಂಡಿರಪ್ಪ ಅಂದ್ರೆ ನಿಮ್ಗೆ ಪ್ರತಿ ಒಂದು ಎಕ್ಸಾಮ್ ಸ್ಟಡಿ ಮಾಡುವಾಗ ಯಾವ್ದಕ್ಕೆ ಎಷ್ಟು ಕ್ವಶನ್ಸ್ ಗಳಿದಾವ ಅನ್ನೋದನ್ನು ನಿಮ್ಗೆ ಕ್ಲಿಯರಿಟಿ ಇರತಕ್ಕಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ. ಸರ್, ಇದಕ್ಕೆ ಎಕ್ಸಾಮ್ ಸಿಲೆಬಸ್ ಎಕ್ಸಾಮ್ ಅನ್ನ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರಿಬೇಕಾಗುತ್ತ? ಸೊ ಎಕ್ಸಾಮ್ ಲ್ಯಾಂಗ್ವೇಜ್ ನೋಡ್ಕೊಡ್ರಿ, ಇಂಗ್ಲಿಷ್ ಅಂಡ್ ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಇರ್ತದ. ಇಂಗ್ಲಿಷ್ ಮತ್ತು ಹಿಂದಿ ಇವೆರಡೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಇದನ್ನ ಎಕ್ಸಾಮ್ ಅನ್ನ ಕೊಡೋದಿಲ್ಲ. SSCGD ಅನ್ನ ಕನ್ನಡದಲ್ಲಿ ಕೊಡ್ತಾರಲ್ಲ, ಸೊ ಇದು ಕನ್ನಡದಲ್ಲಿ ಎಕ್ಸಾಮ್ ಇರೋದಿಲ್ಲ. ಇದು ಇಂಗ್ಲಿಷ್ ಮತ್ತು ಹಿಂದಿ ಇವೆರಡೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ.
ನೆಗೆಟಿವ್ ನೋಡ್ಕೊಡ್ರಿ, ನೆಗೆಟಿವ್ ಕೂಡ 0.25 ನೆಗೆಟಿವ್ ಇರುತ್ತೆ. ನೆಗೆಟಿವ್ ಎಷ್ಟಿರ್ತಪ್ಪ ಅಂದ್ರೆ 0.25 ನೆಗೆಟಿವ್ ಕೂಡ ನಿಮ್ಗೆ ಈ ಎಕ್ಸಾಮ್ ನಲ್ಲಿ ಇರ್ತದೆ. ನೀವು ಯಾಕಂದ್ರೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನೀವು ಸ್ಟಡಿ ಮಾಡ್ರಿ, ಕನ್ನಡದಲ್ಲಿ ಸ್ಟಡಿ ಮಾಡಕ್ ಹೋಗ್ಬೇಡ್ರಿ. SSCGD ಕ್ವಶನ್ ಪೇಪರ್ ಬಿಡಿಸಾಕ್ ಬೇಡನಲ್ಲ, ಬಟ್ ಎಕ್ಸಾಮ್ ಫೇಸ್ ಮಾಡ್ಬೇಕಾಗಿದ್ರೆ ಯಾವುದೇ ಒಂದು ಆನ್ಲೈನ್ ಟೆಸ್ಟ್ ಅನ್ನ ಆಡ್ಬೇಕಾಗಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಗ್ಲಿಷ್ ನಲ್ಲೇ ಎಕ್ಸಾಮ್ ಗಳನ್ನ ಅಟೆಂಡ್ ಮಾಡ್ರಿ. ಇಲ್ಲಿ ನೀವು ಕನ್ನಡದಲ್ಲಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತಾ ಹೋದ್ರಿಪ್ಪ ಅಂದ್ರೆ ನಾಳೆ ಎಕ್ಸಾಮ್ ನಲ್ಲಿ ನಿಮ್ಗೆ ಕನ್ನಡಕ್ಕೆ ಮತ್ತು ಇಂಗ್ಲಿಷ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಟ್ವಿಸ್ಟ್ ಆಗಿ ಕ್ವಶನ್ಸ್ ಗಳು ಅರ್ಥ ಆಗ್ತಿರೋದಿಲ್ಲ. ಆ ಕಾರಣಕ್ಕೋಸ್ಕರ ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರೆ ಎಕ್ಸಾಮ್ ನಲ್ಲಿ ಸ್ಕೋರ್ ಅನ್ನ ಕಡಿಮೆ ಆಗುವಂತ ಚಾನ್ಸಸ್ ಇರ್ತದ. ಹೋದ್ ಸರಿನೂ ಕೂಡ CRPF ದಲ್ಲಿ ಅತಿ ಕಡಿಮೆ ಕಟಪ್ ಕೂಡ ನಿಂತಿತ್ತು. ಸೊ ಇದರಲ್ಲಿ ಸಾಕಷ್ಟು ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಡ್ರೈವರು, ಕುಕ್ಕು, ವಾಟರ್ ಕ್ಯಾರಿಯರು, ಬಗ್ಲರು, ಬಾರ್ಬರು, ನೆಕ್ಸ್ಟ್ ಪೇಂಟರು, ನೆಕ್ಸ್ಟ್ ಅದ್ರ ಜೊತೆಗೆ ಸಾಕಷ್ಟು ಇನ್ನುಳಿದಿರ್ತಕ್ಕಂಥ ವಾಸರ್ಮನ್ ಆಯ್ತು, ಎಲೆಕ್ಟ್ರಿಷಿಯನ್ ಆಯ್ತು. ಟೋಟಲಿ ಬಂದ್ಬಿಟ್ಟು 23 ತರದ ಹುದ್ದೆಗಳ ಕಾಲ್ಫಾರ್ಮ್ ಅನ್ನ ಮಾಡಿದಂಗಂದ್ರೆ ಅನ್ಸುತ್ತೆ. ಇಲ್ಲಿ ಮೇಲ್ ಮತ್ತು ಫಿಮೇಲ್ ಇಬ್ಬರಿಗೆ ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ. ಹೈಯೆಸ್ಟ್ ಅನ್ಕೊಳ್ಬಹುದು ನಮ್ಮ ಕರ್ನಾಟಕದಲ್ಲಿ 466 ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಅಪ್ಲಿಕೇಶನ್ ಎಷ್ಟು ಬಿದ್ದಾವ ಅಂತಂದ್ರೆ 31 ಲಕ್ಷದವರೆಗಡೆ ಅಪ್ಲಿಕೇಶನ್, ಸರಿ ಎಷ್ಟು 31,000 ಅಪ್ಲಿಕೇಶನ್ ಗಳು ಬಿದ್ದಿದಾವೆ. ಎಷ್ಟು ನಮ್ಮ ಕರ್ನಾಟಕದಲ್ಲೇನೆ 31,000 ಅಪ್ಲಿಕೇಶನ್ ಗಳು ಬಿದ್ದಿದಾವೆ. ಅಪ್ಲಿಕೇಶನ್ ಕಡಿಮೆನೆ ಅನ್ಕೊಳ್ಬಹುದು, ಕಾಂಪಿಟೇಷನ್ ಬಹಳ ಅಂದ್ರೆ ಬಹಳ ಕಡಿಮೆ ಇದೆ. ನೀವ್ ಏನ್ ಮಾಡ್ಬೇಕಂದ್ರೆ ಸೊ ಫಸ್ಟ್ ಆಫ್ ಆಲ್ ಫಿಸಿಕಲ್ ಇದೆ, ಸೊ ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಕೊಳ್ಬೇಕು. ಫಿಸಿಕಲ್ ಆದ್ಮೇಲೆ ಎಕ್ಸಾಮ್ ಆದ್ಮೇಲೆ ಟ್ರೇಡ್ ಟೆಸ್ಟ್ ಆದ್ಮೇಲೆ ಮೆಡಿಕಲ್, ಇವನ್ನೆಲ್ಲನೂ ಕೂಡ 4 ಟೆಸ್ಟ್ ಅನ್ನ ಪಾಸ್ ಮಾಡ್ಕೋತ ಹೋಗ್ಬಿಡ್ದ. ಒಟ್ಟುನೆಲ್ಲ ಸೋರಿಸ್ಬಿಟ್ಟು 466 ಮಾತ್ರ ಇದರಲ್ಲಿ ಫಿಲ್ಅಪ್ ಅನ್ನ ಮಾಡ್ಕೊಳ್ತಾರೆ. ಓಕೆ, ನೆಕ್ಸ್ಟ್ ಸರ್ ಇಲ್ಲಿ ನೋಡ್ಕೊಡ್ರಿ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ ಯಾವ್ಯಾವ ತರದ ಚಾಪ್ಟರ್ ಗಳನ್ನ ಕೇಳ್ತಾರೆ ನೋಡ್ಕೋಬಹುದು. ಪ್ರತಿಯೊಂದು ಇಲ್ಲಿ ನೋಡ್ಕೊಡ್ರಿ, ವರ್ಬಲ್ ಮತ್ತು ನಾನ್ ವರ್ಬಲ್, ನೆಕ್ಸ್ಟ್ ಅದ್ರ ಜೊತೆಗೆ ಏನೇನಪ್ಪಾ ಅಂದ್ರೆ ವಿಜುವಲ್ ಮೆಮರಿ, ನೆಕ್ಸ್ಟ್ ಅರ್ಥಮೆಟಿಕಲ್ ರೀಸನಿಂಗು, ನೆಕ್ಸ್ಟ್ ರಿಲೇಶನ್ಶಿಪ್, ನೆಕ್ಸ್ಟ್ ಅಬ್ಸರ್ವೇಷನ್ ಫಿಗರ್ ಕ್ಲಾಸಿಫಿಕೇಶನ್, ನೆಕ್ಸ್ಟ್ ಅರ್ಥಮೆಟಿಕ್ ನಂಬರ್ ಸೀರೀಸು, ನಾನ್ ವರ್ಬಲ್ ಸೀರೀಸು, ಕೋಡಿಂಗ್ ಅಂಡ್ ಡಿ ಕೋಡಿಂಗು, ಈ ತರದ ಎಲ್ಲಾನು ಕೂಡ ಇದರಲ್ಲಿ ರೀಸನಿಂಗ್ ಅಲ್ಲಿ ಕೊಟ್ಟಿದಾರ. ನೆಕ್ಸ್ಟ್ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಲ್ಲಿ ನೋಡ್ಕೋಬಹುದು. ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾರ, ಹಿಸ್ಟ್ರಿ ಬಗ್ಗೆ ಕೇಳ್ತಾರ, ಕಲ್ಚರಲ್ ಬಗ್ಗೆ ಕೇಳ್ತಾರ, ನೆಕ್ಸ್ಟ್ ಜಿಯೋಗ್ರಫಿ, ಎಕನಾಮಿಕ್, ನೆಕ್ಸ್ಟ್ ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಯಾಕಂದ್ರೆ PDF ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದ್ಸರಿ ನಾನು PDF ಕೂಡ ನಿಮ್ಗೆ ಅದನ್ನ ಸಿಲೆಬಸ್ ಅನ್ನ ಇರ್ತಕ್ಕಂಥದ್ದನ್ನ ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ತೀನಿ. ನಿಮ್ಗೆ ಅದೇನು ಸಿಲೆಬಸ್ ಇದೆಯಲ್ಲ ಅಷ್ಟನ್ನ ಬೇಕಾದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ತೀನಿ. ಅಷ್ಟನ್ನ ಮಾತ್ರ ನೀವು ಸ್ಟಡಿ ಮಾಡಿದ್ರೆ ಸಾಕು. ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದನ್ನು ಕೂಡ ಸ್ಟಡಿ ಮಾಡಕ್ ಹೋಗ್ಬೇಡ್ರಿ. ಅವರು ನೋಟಿಫಿಕೇಶನ್ ದಲ್ಲಿ ಯಾವ ಸಿಲೆಬಸ್ ಅನ್ನ ಕೊಟ್ಟಿದಾರ ಅಷ್ಟು ಚಾಪ್ಟರ್ ಗಳನ್ನ ಮಾತ್ರ ಪ್ರಿಪರೇಷನ್ ಮಾಡ್ಕೊಳ್ರಿ. ಅದನ್ನ ಬಿಟ್ರೆ ಹೊರಗಡೆ ಯಾವುದೇ ತನ್ನಂತ ಕ್ವಶನ್ ಅನ್ನ ತೆಗೆಯುವುದಿಲ್ಲ, ಯಾವುದು ಕ್ವಶನ್ ಅನ್ನ ತೆಗೆಯೋದಿಲ್ಲ. ಅವ್ರ ಚಾಪ್ಟರ್ ಅನ್ನ ಎಷ್ಟು ಕೊಟ್ಟಿದಾರಲ್ಲ ಅಷ್ಟು ಚಾಪ್ಟರ್ ಮೇಲೆನೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅದನ್ನಷ್ಟೇ ಮಾತ್ರ ಸ್ಟಡಿ ಮಾಡ್ಕೊಳ್ರಿ. ಎಕ್ಸಾಮ್ ನಲ್ಲಿ ಮಾತ್ರ ಹೇಳ್ತಾ ಇದೀನಿ. ಸೊ ಫಸ್ಟ್ ಗೆ ಫಿಸಿಕಲ್ ಬರ್ತದ. ಫಿಸಿಕಲ್ ಡೇಟ್ ಇನ್ನೂ ಕೂಡ ಯಾವುದೇ ತರ ಮೆನ್ಷನ್ ಆಗಿಲ್ಲ. ಫಿಸಿಕಲ್ ಮುಗಿದ ತಕ್ಷಣನೇ ಒಂದೇ ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ 15-20 ದಿನದಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ನಡೆಸುವಂತ ಸಾಧ್ಯತೆ ಇರ್ತದೆ. CRPF ಇದು ಆಲ್ಮೋಸ್ಟ್ ಆಲ್ ಪ್ರೊಸೆಸಿಂಗ್ ಸ್ಪೀಡ್ ಇರ್ತದ. ಸೊ ಇದನ್ನ ಬಹಳ ಡಿಲೇ ಮಾಡೋದಿಲ್ಲ, ಆಲ್ಮೋಸ್ಟ್ ಆಲ್ ಸ್ಪೀಡ್ ನಡೆಸ್ತಾರೆ ಪ್ರೊಸೆಸ್ ಅನ್ನ. ಆದ ಕಾರಣಕ್ಕೋಸ್ಕರ ಅಡ್ವಾನ್ಸ್ ಆಗಿ ತಯಾರಿಯನ್ನ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದೀನಿ. ಸೊ ಟೋಟಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಸಿಲೆಬಸ್ ಸ್ಟ್ರಾಟಜಿ ಬಗ್ಗೆ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಟ್ಟಿದ್ದೀನಿ. ಯಾರೆಲ್ಲ ಅಪ್ಲಿಕೇಶನ್ ಗಳನ್ನ ಹಾಕಿದಿರಲ್ಲ ಅಡ್ವಾನ್ಸ್ ಆಗಿ ತಯಾರಿಗಳನ್ನ ಮಾಡ್ಕೊಡ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮತ್ತು ಮೆಸೇಜ್ ಗಳ ಮೂಲಕ ಕೇಳ್ತಾ ಇದ್ರಿ, ಸರ್ ನಿಮ್ ಕೋಚಿಂಗ್ ದಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸರ್ ಅಗ್ನಿವೀರಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ ಸರ್. ಸರ್ SSCGD ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಏರ್ ಫೋರ್ಸ್ ನೇವಿಯಲ್ಲಿ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಸರ್. ನಮಗೆ CRPF ಟ್ರೇಡ್ಸ್ಮನ್ ಬಗ್ಗೆ ಸಪರೇಟ್ ಆಗಿ ಒಂದು ಬ್ಯಾಚ್ ಅನ್ನ ತಗೊಳ್ರಿ ಸರ್ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕಾಲ್ ಮೆಸೇಜ್ ಗಳ ಮೂಲಕ ಮಾಡ್ತಾ ಇದ್ರಿ. ನಿಮ್ಗೋಸ್ಕರನೇ ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ನೋಡ್ಕೊಡ್ರಿ, ಇದೇ ತಿಂಗಳ ಅಂದ್ರೆ ಜೂನ್ ನಾಳೆಲ್ಲ ನಾಡ್ದನೆ ಬ್ಯಾಚ್ ಸ್ಟಾರ್ಟ್ ಆಗದ ಸ್ನೇಹಿತರೆ. ಜೂನ್ 10ನೇ ತಾರೀಕಿನ ನಂತರ ಪ್ರಾಪರ್ಲಿ CRPF ಗೆ ಏನ್ ಬೇಕೋ ಅದೇ ಸಿಲೆಬಸ್ ಅನ್ನ ಕಂಡಕ್ಟ್ ಮಾಡಿಬಿಟ್ಟು ಪ್ರತಿಯೊಂದು, ಯಾಕಂದ್ರೆ ಎಕ್ಸ್ಪರ್ಟ್ ನಿಮ್ಗೆ ನೋಡ್ಕೋಬಹುದು, ಪ್ರತಿಯೊಂದು ನುರಿತ ಶಿಕ್ಷಕರಿಂದ ಎಕ್ಸಾಮ್ ನಲ್ಲಿ 100% ನಿಮ್ಮ ರಿಸಲ್ಟ್ ಅನ್ನ ಕೊಡುವಂತ ಸಾಧ್ಯತೆ ನಾವು ಮಾಡಿಸ್ತಾ ಇದೀವಿ. ನಮ್ಮಂತರ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಈಗ ಬಂದಿರತಕ್ಕಂಥ ಕೋಚಿಂಗ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳು CRPF ಗೆ ಸೆಲೆಕ್ಷನ್ ಆಗಲೇಬೇಕು. SSCGD ಬಂದಿದ್ದಾರೆ ಅಂದ್ರೆ SSCGD ಆಗಲೇಬೇಕು. ನೆಕ್ಸ್ಟ್ BSF ಕೂಡ ಹೆಡ್ ಕಾನ್ಸ್ಟೇಬಲ್ ಸೆಪ್ಟೆಂಬರ್ 1ನೇ ತಾರೀಕು ಎಕ್ಸಾಮ್ ಇದೆ. ನೆಕ್ಸ್ಟ್ ಟ್ರೇಡ್ಸ್ಮನ್ ಕೂಡ 15 ದಿನದಲ್ಲಿ ಎಕ್ಸಾಮ್ ಅನ್ನ ನಡೆಸಬಹುದು ಸೆಪ್ಟೆಂಬರ್ ಇಂದ ಹಿಡಿದು.
ಆದ ಕಾರಣಕ್ಕೋಸ್ಕರ ನೀವು ಕೂಡ ಕೋಚಿಂಗ್ ಬರಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಆದಷ್ಟು ಬೇಗನೆ ನಮ್ಮ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಇಲ್ಲಿ ನೋಡ್ಕೊಡ್ರಿ, ನಾವು ಎಕ್ಸಾಮ್ ಪ್ರಿಪರೇಷನ್ ಕೂಡ ಕೊಡ್ತೀವಿ, ಅದ್ರ ಜೊತೆಗೆ ಫಿಸಿಕಲ್ ಟ್ರೈನಿಂಗು ಕೂಡ ಕೊಡ್ತೀವಿ. 2 ತಿಂಗಳ ಕೋರ್ಸ್ ಇರ್ತದ, 2 ತಿಂಗಳಲ್ಲಿ ಎರಡನ್ನೂ ಕೂಡ ಪಿಕಪ್ ಮಾಡ್ಕೊಂಡ್ಬಿಟ್ಟು ನೀವು ಆರಾಮ್ಸಾಗಿ ಈ ಸಾರಿ CRPF ದಲ್ಲಿ ಸೆಲೆಕ್ಷನ್ ಅನ್ನ ಆಗ್ಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆ HJ ಡಿಫೆನ್ಸ್ ಅಕಾಡೆಮಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಆದಷ್ಟು ಬೇಗನೆ 10ನೇ ತಾರೀಕಿಗೆ ಬಂದು ಜಾಯಿನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ನಾವು ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಬರುವಂತ ವಿದ್ಯಾರ್ಥಿಗಳು ಇನ್ಫಾರ್ಮೇಶನ್ ತಗೊಂಡ್ಬಿಟ್ಟು ಆದಷ್ಟು ಬೇಗನೆ ಬಂದು ಜಾಯಿನ್ ಆಗ್ಬೋದು. ಸೊ ಓಕೆ, ವಿಡಿಯೋನ ನಮ್ಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ನೆಕ್ಸ್ಟ್ ಇದ್ರ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಆಗಿರಲಿ, ನೆಕ್ಸ್ಟ್ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಆಗಿರಲಿ, ಏನೋ ಇದ್ರ CRPF ಇನ್ಫಾರ್ಮೇಶನ್ಗಳು ಬೇಕಾಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಒಂದು ಲೈಕ್ ಮಾಡ್ರಿ, ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಮಾಡ್ರಿ. ಕೆಳಗಡೆ ಕಾಣ್ತಾ ಇದೆಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ, ಯಾಕಂದ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ನೋಟಿಫಿಕೇಶನ್ ನಲ್ಲಿ ಓದಕ್ ಆಗ್ತಿರೋದಿಲ್ಲ. ಜಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ಗೆ 5 ನಿಮಿಷ ಟೈಮಿಂಗ್ ಅನ್ನ ಕೊಟ್ರೆ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ದಲ್ಲಿ ನಿಮ್ಗೆ ಕೊಡ್ತಾನೆ ಇರ್ತೀವಿ ಸ್ನೇಹಿತರೆ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.